ಇನ್ನೇನು ಮಳೆಗಾಲ ಚಲೋ ಐತಿ. ಎಲ್ಲ ರೈತರು ಏನಾದರೂ ಯಾವ ಗೊಂಜಾಳ ಹಾಕ್ಬೇಕಂತ ಏನಾದರೂ ಕನ್ಫ್ಯೂಸ್ದಾಗಿದ್ರಪ್ಪ ಅಂತಂದ್ರೆ ಅದನ್ನು ಕ್ಲಿಯರ್ ಮಾಡೋಕೆ ಇವತ್ತು ನಾ ಬಂದೀನಿ. ಈ ವಿಡಿಯೋ ಸೇವ್ ಮಾಡ್ಕೊರಿ, ನಾಳೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಟಾಪ್ 5 ಗೊಂಜಾಳ ಬೀಜ ಯಾವುದಂತ ನೋಡತ್ತಿ. ಅದು ನೀರಾವರಿಗೆ ಒಣಬೇಸ ಹೊಲಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಾಗ ಮಾಡಿ ಹೇಳ್ತೀನಿ. ನೀರಾವರಿ ಒಳಗೆ ಟಾಪ್ 5 ಬೀಜ ಯಾವುದಂತ ನೋಡೋಣ. ಟಾಪ್ 5 ಒಳಗೆ ಬರೋದು ಕಾವೇರಿ 8333, KMH 8333 ಅಂತ ಬರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರಿ. ಇದು ನೀರಾವರಿಗೆ ಸ್ವಲ್ಪ ಚಲೋ ಬರ್ತೈತಿ. ಇದು ಅರೌಂಡ್ 32ರಿಂದ 33 ಕ್ವಿಂಟಲ್ ಇಳುವರಿ ಬರ್ತೈತಿ. ಟಾಪ್ 4 ಒಳಗೆ ಯಾವ್ದು ಬರುತ್ತಪ್ಪ ಅಂದ್ರೆ ಡಿಕಾಲ್ ಕಂಪ್ನಿಯವ್ರದ್ದು 9141. ಇದು ಆಲ್ಮೋಸ್ಟ್ ಎಲ್ಲ ರೈತರು ನೋಡಿರಿ, ಹಾಕಿರಿ. ಬಟ್ ಇದು ಇಳುವರಿ ಚಲೋ ಐತಿ. ಇದು ಅರೌಂಡ್ ನಿಮ್ಗೆ 35ರಿಂದ 36 ಕ್ವಿಂಟಲ್ ಮಟ್ಟ ಇಳುವರಿ ಬರ್ತೈತಿ. ಟಾಪ್ 3 ಗೊಂಜಾಳ ನೋಡೋದಾಯ್ತಪ್ಪ ಅಂದ್ರೆ ಅಡ್ವಾಂಟ 751 ಎಲೈಟ್. ಇದು ನಿಮ್ಗೆ ಅರೌಂಡ್ 38ರಿಂದ 39 ಮಟ್ಟ ಕ್ವಿಂಟಲ್ ಇಳುವರಿ ಬರ್ತೈತಿ. ಬಟ್ ಇದಕ್ಕೇನು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಮೇಂಟೈನ್ ನೀವು ಹೆಂಗೆ ಮಾಡ್ತೀರಿ ಹಂಗೆ ಕರೆಕ್ಟ್ ಇಳುವರಿ ಬರ್ತೈತಿ. ಇನ್ನು ಟಾಪ್ 2 ಗೊಂಜಾಳ ನೋಡೋದಾಯ್ತಪ್ಪ ಅಂತಂದ್ರೆ ಅದೇ ಸೇಮ್ ಕಂಪ್ನಿ ಅಡ್ವಾಂಟ 741. ಇದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 41, 42, 43 ಕ್ವಿಂಟಲ್ ಮಟ್ಟ ಇಳುವರಿ ಬರ್ತೈತಿ. ಇದು ಒಂದು ಹೈ ಮೇಂಟೆನೆನ್ಸ್ ಕ್ರಾಪ್ ಐತಿ. ಇದನ್ನ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಿ ಹಂಗೆ ನಿಮ್ಗೆ ಇಳುವರಿ ಚಲೋ ಬರ್ತೈತಿ. ಇನ್ನು ಟಾಪ್ 1 ಗೊಂಜಾಳ ಯಾವ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ವಿಡಿಯೋಕ್ಕೆ ಕಾಮೆಂಟ್ ಮಾಡಿ ಮತ್ತೆ ನಾನು ಫಾಲೋ ಮಾಡ್ಕೊರಿ. ನಾನು ನಿಮ್ಗೆ ಡೈರೆಕ್ಟ್ ಮೆಸೇಜರ್ ಈ ಪೇಜ್ ಒಳಗೆ ನಾವು ಕೆಮಿಕಲ್ಸ್ದು, ಫರ್ಟಿಲೈಸರ್ದು, ಸೀಡ್ಸ್ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ನಂಗೆ ಮೆಸೇಜ್ ಮಾಡಿರಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ. ಈಗ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡ್ಕೊಳ್ಳಿ. ಇನ್ನು ರೆಗ್ಯುಲರಾಗಿ ನಾವು ವಿಡಿಯೋ ಹಾಕ್ತಿರ್ತೀವಿ. ನಿಮ್ಗೆ ಎಲ್ಲ ಥರ ಕಂಟೆಂಟು ಸಿಗ್ತಿರ್ತಾವೆ. ಅಗ್ರಿಕಲ್ಚರ್ ಬೇಸ್ ನಿಮ್ಗೆ ಏನು ವಿಡಿಯೋ ಬೇಕಪ್ಪ ಅಂತಂದ್ರೆ ನಾನು ಮಾಡ್ತೀನಿ. ನಂಗೆ ಒಂದು ಕಾಮೆಂಟ್ ಹಾಕಿ ಸಾಕು.